ನಾನು ರಮ್ಯ ರಮೇಶ್. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೊಲೆ ಕೇಸ್ನಲ್ಲಿ ದಾಸ ಜೈಲು ಪಾಲಾಗಿದ್ದಾನೆ. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಒಳ್ಳೆ ಹುಡುಗ ಪ್ರಥಮ್ ರೇಣುಕಾ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶೋಕ ಸಾಗರ. ರೇಣುಕಸ್ವಾಮಿ ಮನೆಯಲ್ಲಿ ಶೋಕ ಸಾಗರ ಆವರಿಸಿದೆ. ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ರೇಣುಕಸ್ವಾಮಿಯನ್ನ ಕಳೆದುಕೊಂಡು ಆತನ ತಂದೆ ಕಣ್ಣೀರು ಹಾಕುತ್ತಿದ್ದಾರೆ. ಪತಿ ಇಲ್ಲದೆ ರೇಣುಕಸ್ವಾಮಿ ಪತ್ನಿ ನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಇಡೀ ಕುಟುಂಬ ನೋವಿನಲ್ಲೇ ದಿನದೂಡ್ತಿದೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾದ್ರೂ ಚಿತ್ರರಂಗ ದಾಸನ ಪರ ನಿಂತಿದೆ. ಕೆಲ ನಟ ನಟಿಯರು ಜೈಲಿಗೆ ಹೋಗಿ ದರ್ಶನ್ಗೆ ಧೈರ್ಯ ತುಂಬುತ್ತಿದ್ದಾರೆ. ಆದರೆ ರೇಣುಕಸ್ವಾಮಿಯನ್ನ ಕಳೆದುಕೊಂಡು ಅನಾಥವಾಗಿರುವ ಕುಟುಂಬಕ್ಕೆ ಕೆಲವು ನಟರು ಸಾಂತ್ವನ ಹೇಳಿದ್ರು. ಬಳಿಕ ಸಾಕಷ್ಟು ಟೀಕೆಯೂ ಹುಟ್ಟಿಕೊಂಡಿತ್ತು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಒಳ್ಳೆ ಹುಡುಗ ನಟ ಪ್ರಥಮ್ ರೇಣುಕಸ್ವಾಮಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ರೇಣುಕಸ್ವಾಮಿ ಕುಟುಂಬಕ್ಕೆ ಪ್ರಥಮ್ ಸಾಂತ್ವನ. ಪ್ರಥಮ್ ಮುಂದೆ ಕಣ್ಣೀರು ಹಾಕಿದ ರೇಣುಕಾ ಕುಟುಂಬ. ನಟ ಪ್ರಥಮ್ ಮುಂದೆ ರೇಣುಕಸ್ವಾಮಿ ತಂದೆ ಕಣ್ಣೀರು ಹಾಕಿದ್ರು. ಮಗನನ್ನ ನೆನೆದು ಭಾವುಕರಾದ್ರು. ಹಿಂಗೆ ಜೀವನ ಮಾಡಬೇಕು. ಅಕ್ಕಿ ಸಣ್ಣವಳು, ಬರೀ 25 ವರ್ಷ ಸದ್ಯ. ಅವಳ ಜೀವನ ಹೇಗೆ ಮಾಡಬೇಕು? ಅವಳಿಗೆ ಇನ್ನು ಪ್ರೆಗ್ನೆಂಟ್ 7 ತಿಂಗಳು. ಅದ್ರ ಜವಾಬ್ದಾರಿ ಹೇಗೆ? ಅದ್ರ ನಿಭಾಯಿತ ಹೆಂಗೆ? ಅವಳು ಹೆಂಗೆ ಅವಳು ಹೆಂಗೆ ಇದು ಮಾಡಬೇಕು? ನಾವೇನೋ ಬಿದ್ದು ಹೋಗೋ ಮರ ನಮಗಿಂದ ಅಲ್ಲ, ಆದ್ರೆ ಅವ್ರ ಬದುಕು. ಕಣ್ಣೀರು ಹಾಕಿದ ರೇಣುಕಸ್ವಾಮಿ ತಂದೆಗೆ ನಟ ಪ್ರಥಮ್ ಸಾಂತ್ವನ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಆರ್ಥಿಕ ಸಹಾಯ ಮಾಡೋದಾಗಿ ಭರವಸೆ ನೀಡಿದ್ರು. ರೇಣುಕಸ್ವಾಮಿ ಪತ್ನಿ ಸಹನಾಗೆ ಕೆಲಸ ಕೊಡಿಸುವ ಬಗ್ಗೆ ಸಿಎಂ ಜೊತೆ ಮಾತಾಡ್ತೀನಿ ಅಂತ ಧೈರ್ಯ ತುಂಬಿದ್ರು. ತುಂಬ ಕಾಡ್ತಾ ಇತ್ತು ನಂಗೆ ಪೇಯ್ನ್. ಹೇಗೆ ಅಷ್ಟು ಅವ್ರು ಮೆಚ್ಯೂರ್ಡ್, ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾಯಿರು. ಸಹನ ಮಾತಾಡ್ತಾ ಇದ್ದ ಮಾತು ನನಗೆ ಬಹಳ ಆ ಇನ್ನೋಸೆನ್ಸ್ ನನ್ನ ತುಂಬ ಕಿಲ್ ಮಾಡ್ತಾಯಿತ್ತು, ನೋವು ಕೊಡ್ತಾಯಿತ್ತು. ಸೊ ನೋಡಲೇಬೇಕು ಅನ್ನೋದಿತ್ತು. ಈಗ ಸತತ ನಾನ್ ಸ್ಟಾಪ್ ಒಂದು ಹೊಸ ಶೋ ಮಾಡ್ತಾಯಿದ್ದೀನಿ 6 ವಾರದಿಂದ. ಅದು ನನ್ನ ಹೆಲ್ತ್ ಒಂದು ದಿನವೂ ಅಷ್ಟೇ ಇಲ್ಲದೆ ಇದ್ದಂಗೆ ಆಗಿತ್ತು. ಇವತ್ತು ಬರಲೇಬೇಕು, ಮಾತಾಡಿಸ್ಬೇಕು. ಬಳಿಕ ಮಾತನಾಡಿದ ಒಳ್ಳೆ ಹುಡುಗ, ನಾನು ಒಳ್ಳೆಯನಾಗೋಕೆ ಇಲ್ಲಿಗೆ ಬಂದಿಲ್ಲ, ಮಾನವೀಯತೆ ಆಧಾರದ ಮೇಲೆ ಬಂದಿದ್ದೇನೆ ಅಂತ ಹೇಳಿದ್ರು. ನಾನು ಯಾರು ಮೆಸೇಜ್ ಮಾಡಿದ್ರು ಏನು ನೋಡಿ, ನಾನು ಏನೂ ಹೇಳೋಕ್ಕೋಲ್ಲ. ಯಾಕೆಂದರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚಾರಣೆ ಕಾನೂನಲ್ಲಿದ್ದಾಗ ಅದನ್ನು ತಿರ್ಚಿಬಿಡೋದು ಇದು ಅಥವಾ ರಾಂಗ್ ಮೆಸೇಜ್ ಕೊಡೋದು ಇದು ಯಾವುದು ಮಾಡಲ್ಲ. ಅವ್ರು ನನಗೂ ಮಾಡಿದಂತೆ ಅಂತ ಒಂದು ದರ್ಶನ ಇತ್ತು. ನಾನು ಅದು ಅವ್ರವ್ರ ಇಷ್ಟ ಬಿಟ್ಬಿಡ್ತೀನಿ. ನಾನು ನಿಂತ್ಕೊಂಡ್ರು ಸಹನ ಅವ್ರಿಗಾಗಿದೇನೋ ಅದಕ್ಕೆ ಅವ್ರಿಗೇನು ಮಾಡಬೇಕು, ಒಂದು ರಿಕ್ವೆಸ್ಟ್, ಸಾಧ್ಯ ಕೈಯಿಂದ ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೆ ಒಂದು ಒಳ್ಳೇದು ಮಾಡಿ ಅಂತ ಜನಗಳಿಗೆ ನಾನು ಕೇಳ್ಕೊಳ್ಳೋಂಥದ್ದು. ಇವ್ರ ಕಣ್ಣೀರು ನಿಲ್ಲಬೇಕು, ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆ. ಯಾಕೆಂದರೆ ಈ ಸಮಯದಲ್ಲಿ ಅವ್ರೊಂದು ಚೂರು ಎಫೆಕ್ಟ್ ಆದರೂ BP ಹೆಚ್ಚು ಕಡಿಮೆ ಆದರೆ ಆ ಹುಟ್ಟೋ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಅವನ ಕಾರಣಕ್ಕೆ ಬಂದೆ. ನಾನೇನು ಮಾಡಬೇಕು, ನನಗೆ ಗೌರವ ಇದೆ, ನನಗೆ ಅದು ಮಾಡ್ತೀವಿ. ನಮ್ಮ ಪ್ರೀತಿ, ನನ್ನ ಒಂದು ಗೌರವನ ಹಿರಿಯರಿಗೆ ಏನು ತೋರಿಸ್ಬೇಕು, ನಾನು ತೋರಿಸೋ ಬಂದಿದ್ದೀನಿ ಅಷ್ಟೇ. ಎಲ್ಲರೂ ಕೊಲೆ ಆರೋಪಿ ಜೈಲು ಹಕ್ಕಿ ದರ್ಶನ್ ಪರ ನಿಂತಿರುವಾಗ ನಟ ಪ್ರಥಮ್ ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ನಿಜಕ್ಕೂ ಒಳ್ಳೆ ಹುಡುಗನ ಧೈರ್ಯ ಮೆಚ್ಚುವಂತದ್ದೇ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಇನ್ನೂ 13 ಆರೋಪಿಗಳ ವರದಿ ಕೈ ಸೇರಿಲ್ವಂತೆ. ಆ ವರದಿಗಾಗಿ ಖಾಕಿ ಪಡೆ ಕಾದು ಕುಳಿತಿದ್ದಂತೆ. ಹಾಗಾದ್ರೆ ಯಾವ ವರದಿ ಬರಬೇಕು ಅನ್ನೋದನ್ನ ಈ ಕುರಿತ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರೇಣುಕಸ್ವಾಮಿ ಕೊಲೆಗೆ ಸಿಕ್ತು ಮೇಜರ್ ಎವಿಡೆನ್ಸ್. ಒಬ್ಬನಲ್ಲ 13 ಮಂದಿ ಮೊಬೈಲ್ನಲ್ಲಿ ಹತ್ಯೆ ರಹಸ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ಸಾಕ್ಷಿ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಿಕೃತವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ದೃಶ್ಯಾವಳಿ, ಫೋಟೋಗಳಾಗ್ಲಿ ಇಲ್ಲ ಎಂಬ ಚರ್ಚೆ ಜೋರಾಗಿತ್ತು. ಇಷ್ಟು ದಿನ ಒಬ್ಬನ ಬಳಿಯಷ್ಟೇ ಕೆಲವೇ ಸೆಕೆಂಡ್ನ ವಿಡಿಯೋವೊಂದು ಇದೆಯಂತೆ ಎನ್ನಲಾಗಿತ್ತು. ಆದರೆ ಇದೀಗ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆಯಂತೆ. ಹೌದು, ಪೊಲೀಸರ ಕೈಗೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ತಗಲಾಕೊಂಡಿದ್ರು. ಒಂದೊಂದೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ.
ಈ ಪೈಕಿ ಒಟ್ಟು 13 ಮೊಬೈಲ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ರಹಸ್ಯ ಅಡಗಿದೆಯಂತೆ. ಹೀಗಾಗಿ ದರ್ಶನ್ ಸೇರಿ 13 ಜನ ಆರೋಪಿಗಳ 13 ಮೊಬೈಲ್ಗಳನ್ನ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಿರುವ ಖಾಕಿ ಪಡೆ ಡೇಟಾ ರಿಟ್ರೀವ್ ವರದಿಗೆ ಕಾಯ್ತಿದ್ದಾರಂತೆ. 13 ಮೊಬೈಲ್, ವಾಟ್ಸ್ಆಪ್ ಚಾಟ್, ವಾಟ್ಸ್ಆಪ್ ಕಾಲ್ ಹಿಸ್ಟರಿ ಡಿಲೀಟ್ ಆಗಿದೆ. ಹೀಗಾಗಿ ಡೇಟಾ ರಿಟ್ರೀವ್ ಆಗಿ ವರದಿ ಬಂದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಈಗಾಗಲೇ ಕೇಸ್ನಲ್ಲಿ 70% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಅನ್ನ ಬೆಂಗಳೂರು ಎಫ್ಎಸ್ಎಲ್ ಕೇಂದ್ರ ನೀಡಿದೆಯಂತೆ. ಇನ್ನುಳಿದ 13 ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ. 13 ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಕಾಯ್ದಿದ್ದು, ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಡೆವಿಲ್ ಪರ್ಸನಲ್ ಲೈಫ್ ಬಗ್ಗೆನೂ ನಿಮ್ಗೆಲ್ಲ ತಿಳಿದೇ ಇದೆ. ಆದ್ರೆ ಕಾಟೇರನಿಗೆ ಒಬ್ಬರು ಪ್ರೀತಿಯ ತಂಗಿ ಇರೋ ಬಗ್ಗೆ ತುಂಬಾ ಜನರು ಗೊತ್ತಿಲ್ಲ. ಯಾರಾಕಿ ಆಗಿರೋ ವರದಿ ಇಲ್ಲಿದೆ ನೋಡಿ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ, ಅಕ್ಕ, ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ಅದು ಕೂಡ 19ನೇ ತಾರೀಕು, ಅಂದ್ರೆ ರಕ್ಷಾ ಬಂಧನ ದಿನ. ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣ್ಣುಡಿಯಂತೆ ತುಂಗಾ ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲೊಂದು ತಂಡ ಸುಮಾರು 400 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದೆ. ಈ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಮುಂದಾಗಿದೆ.